ಸ್ಕಿಪ್ ಮಾಡಬೇಡಿ. ನಮಸ್ಕಾರ. ಗೊತ್ತಿರೋರಿಗೆ, ನಿಮ್ಮವನು ಗೊತ್ತಿಲ್ಲದೆ ಇರೋರಿಗೆ, ಯಾರಿವನು ಚಾನಲ್ನವನಾದ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿನ್ನೆ ಮಾದ್ಲಿಗೆರೆಗೆ ಹೋಗಿದ್ದೆ. ಮಾದ್ಲಿಗೆರೆಯಲ್ಲಿ ಸಖತ್ ಹೈ ವೋಲ್ಟೇಜು ಡಾಗ್ ರೇಸಿಂಗ್ ನಡೀತು. ಬಟ್ ಅಲ್ಲಿ ಲೈವ್ ತೋರ್ಸೋಣ ಅಂತ ಅಂದ್ಕೊಂಡೆ. ನಿಮಗೆ ಸಖತ್ತಾಗಿ ಕಾಣುತ್ತೆ ವ್ಯೂ ಎಲ್ಲ ಅಂತ ಚೆನ್ನಾಗಿ ಮಾಡಿದರು. ಬಟ್ ಲೈವ್ ತೋರ್ಸೋಕ್ಕೆ ಅಂತ ಹೋದಾಗ ಅಲ್ಲಿ ಯೂಟ್ಯೂಬಲ್ಲಿ 50 ಜನ ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು ಅಂತ ಬಂತು. 50 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರೂ ಅಲ್ಲಿ 50 ಜನ ಶಾರ್ಟ್ಸ್ ನೋಡಲೇಬೇಕು ಅಂತ ಬರುತ್ತಂತೆ. ಅದರಿಂದ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇನ್ನೂ ಒಳ್ಳೊಳ್ಳೆ ಚೆನ್ನಾಗಿ ಜಾತ್ರೆಗಳು ನಡೀತಾವಲ್ಲ, ಅಥವಾ ಯುವಕರು ಚೆನ್ನಾಗಿ ಊರಿನಿಂದ ಮನೋರಂಜನೆಗಾಗಿ ಮಾಡೋವಂಥ ಕೆಲಸಗಳನ್ನ ತೋರಿಸ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ನೋಡಿದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ. ಡಾಗ್ ರೇಸು ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ವೀಡಿಯೋ ಬಿಟ್ಟಿದ್ದೀನಿ, ದಯವಿಟ್ಟು ಅವು ನೋಡಿ. ಅದರಲ್ಲಿ ಒಂದಾದರೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಅದರಿಂದ ಒಂದು ಇಷ್ಟ ಆದರೂ ನಮಗೆ ಸಬ್ಸ್ಕ್ರೈಬ್ ಮಾಡಿ. 60-70 ಜನ ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ ನನಗೆ ಫುಲ್ಲು ಏನು ಲೈವ್ ಬರೋಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನೂ 3-4 ತವ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಗ್ಯಾರಂಟಿ ಒಳ್ಳೆ ವ್ಯೂವಲ್ಲಿ ಲೈವ್ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ. ನಮ್ಮೂರಲ್ಲಿ ನಡೀತೈತೆ ಡಾಗ್ ರೇಸ್. ನಮ್ಮೂರ ಪಕ್ಕದಲ್ಲಿ ಇಲ್ಲೇ 1 ಕಿಲೋಮೀಟ್ರು ಮಾದ್ಲಿಗೆರೆ ಅಂತವ ನೋಡಿ. ಇದೇ ಡಾಗ್ ರೇಸು. ಪೂರ್ತಿ ತೋರಿಸ್ತೀನಿ ಯಾವ ಥರ ಐತೆ ಗ್ರೌಂಡು ಅಂತ. ತುಂಬ ಊರುಗಳಿಂದ ಬರ್ತಾರೆ ನೋಡ. ಇದೇ ಫಸ್ಟ್ನೇ ವರ್ಷ ಬಂದಿರೋದು ನಾನು. 4 ವರ್ಷದಿಂದ ನಡೀತೈತೆ. ನೋಡೋಣ ಅಂದರೆ ಅದಕ್ಕೋಸ್ಕರ ಏನೇನು ಸಿದ್ಧತೆ ಐತೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇದೇ ರಾಟೆ. ಇದ್ರ ಪೂರ್ತಿ ಇಲ್ಲಿ ದಾರ ಸುತ್ತಿ ರಾಟೆ ಎಳೆದು ಬಿಡ್ತಾರೆ. ಇಲ್ಲಿಂದ ಫುಲ್ಲು ನೋಡಿ, ಮಧ್ಯದಲ್ಲಿ ತಂತಿ ಕಾಣ್ತಾ ಇರ್ಬೋದು. ನಾಯಿಗಳು ಓಡಕ್ಕೆ ಸುಲಭಾಲಿ ಅಂತವ ತೋರಿಸ್ತೀನಿ ಯಾವ ಥರ ಅಂತ. ಇದು ಕೊನೆ ಬಾರ್ಡ್ರು, ಎಂಟ್ರೆನ್ಸು ಅಲ್ಲದೆ. ಈ ಥರ ರಿಂಗ್ ಕಟ್ಟಿ, ನಾಯಿ ಕಟ್ಟಿ ಸೀದಾ ಅಲ್ಲಿ ರಾಟೆ ಎಳಿತಿದ್ದಂಗೆ ಹೊಡ್ತಾ ಇರುತ್ತೆ. ಅದನ್ನು ನೋಡೋಣ. ಈಗ ಹಿಂಗೆ ಹೋಯ್ತಲ್ಲ, ಹಿಂಗೆ ಜಿಂಗ್ 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 ಅಂತ ಹೋಯ್ತಾ ಇರುತ್ತೆ. ಒಳ್ಳೆ ವಾರಿಗಳನ್ನ ಕಟ್ಟ್ಯಾರೆ, ನೋಡೋಣ. ಮತ್ತೆ ಬಂದೈತೆ ಗೊಂಬೆ ಮರಿ. ಎಳ್ದು ಸಾಯಿಸಿ ಹಾಕ್ತಾರೆ. ದಾರ ಕಟ್ಬಿಟ್ಟಾರೆ, ಯಾರು ಹೋಗಬಾರ್ದು ಅಂತ ಮನುಷ್ಯರು. ನಾಯಿಗಳ ರೇಸಿಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು ಮಣ್ಣು ಏರಿಸಿ ಲೆವೆಲ್ ಮಾಡಿ ನಾಯಿಗಳಿಗೆ ಕಾಲಿಗೆ ಚುಚ್ಚಬಾರ್ದು ಅಂತ ಕಲ್ಲೆಲ್ಲನೂ ಹಾರಿಸಿ ಈ ಥರ ಮಟ್ಟ ಮಾಡಿದರೆ ಎಷ್ಟು ಕೇರ್ ತಗೊಂಡು ಹಳ್ಳಿಲಿ ಫುಲ್ಲು ಮನೋರಂಜನೆ ತಂತಾರೆ ಅಂತ ಅಲ್ಲೇ ಟ್ರ್ಯಾಕ್ ಓಪನ್ ಮಾಡ್ಯಾರ. ಬರೀ ಹುಡುಗರೆ ಮನ್ಸಿಗೆ ತಗೊಂಡು ಈ ಕೆಲಸ ಮಾಡ್ತಾರೆ. ನಾಯಿಗಳಿಗೆ ತೊಂದರೆ ಆಗಬಾರ್ದು ಅಂತ ಆಂಬುಲೆನ್ಸ್ ತರಿಸಿ ಏನಾರ ಒಂಚೂರು ಏಟಾಯ್ತು ಅಂದರೂ ಅಲ್ಲೇ ಪಟಕ್ಕನೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾರೆ. ಎಲ್ಲ ನಿಂತೈತೆ. ಹೋದ್ಸಲಿ ಇದಕ್ಕಿಂತ ದೊಡ್ಡದಾಗಿ ನೋಡಿ ಆಂಬುಲೆನ್ಸ್ 2 ಬಂದು ನಿಂತವೆ ಶ್ವಾನಗಳಿಗೆ ಚಿಕಿತ್ಸೆ ಕೊಡೋಕ್ಕೆ. ಮತ್ತು ರಕ್ತ ಶಿಬಿರ, BP ಚೆಕ್ಕು ಎಲ್ಲ ಆ ಕೊಠಡಿ ಒಳಗೆ ಜನಗಳು ಡಾಕ್ಟ್ರು ಬಂದವ್ರೆ. ಊಟನೂ ರೆಡಿ. ಇನ್ನೇನು 1 ಅವರ್ ಅಷ್ಟೆ. ನಮ್ಮಣ್ಣ ಡ್ರೋನ್ ಹಾರಿಸ್ತವ್ರು ನೋಡಿ. ಒಂದು ಟೇಪ್ ಕಟ್ ಮಾಡಕ್ಕೆ 100 ಜನ ನಿಂತಾರೆ. ನಮ್ಮ ಅಣ್ಣನ ಡ್ರೋನ್ ಕ್ಯಾಮ್ರಾ
ಯಾರ ಓಟಿಗೆ ಒಂದು ಹೊಸ ಅಯ್ಯೋ ಇಲ್ಲೇ ಕಚ್ಕತಾವ ಇವು. ಈಗ ಹೊಸದಾಗಿ ರೇಸಿಂಗ್ ಕ್ಲಬ್ ಓಪನ್ ಆಗ್ತಾ ಇದೆ. ಬಿಗ್ ಬ್ರದರ್ ಹಾಸನ ನಾಯಕರ ಐಡಿಯಾ ಬೇಡ ಇದೀಗ ಅದು ಸೂಪರ್. ಮೊದಲನೇ ಸ್ಥಾನ ಕೊಯ್ಲಾ.